As an opposition leader, how do you see this? ಇದೆಲ್ಲ ಪ್ರೀ ಪ್ಲ್ಯಾನ್. ಅವರು ನನಗಿರೋಂಥ ಮಾಹಿತಿ ಪ್ರಕಾರ ಅವರು ಇಲ್ಲಿ ರೈಸ್ ಮಾಡೋಕ್ಕೆ ಮುಂಚೆ CM ಆಫೀಸಿಂದ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದಾರೆ. ಇದಕ್ಕೆ ಮುಂಚೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. CM ಅವರ ಕುಮ್ಮಕ್ಕಿನಿಂದನೇ ಅವ್ರು ಬಂದು ಇಲ್ಲಿ ರೈಸ್ ಮಾಡಿರೋದು. ಈ ಎರಡು ಬಣಗಳ ಜಗಳ ಆಚೆ ಬಂದಿದೆ ಅಷ್ಟೇ. ಸರ್, ನೀವು ಹೇಳ್ತಾ ಇದ್ದೀರಾ ಎರಡು ಬಣಗಳು ಅಂತ. ಈ ಬಾಣದ ಗುರಿ ಯಾರ ಕಡೆ ಹೊಡಿತಾರೆ ಹೇಳಿ ಸರ್. CM ಚೇರ್ ಕಡೆ. ಯಾರು ಸರ್ CM ಚೇರ್ ಅಂತ ಎಷ್ಟು ಹೇಳ್ಬೇಕಲ್ಲ ಸರ್ ನೀವು? ಯಾರು ನೀವು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಸುಮ್ಮನೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರಶ್ನೆಗೆ ಗೋಲ್ಡ್ ಸ್ಮಗ್ಲಿಂಗ್ ವಿಷಯನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಇಬ್ರು ಸಚಿವರು ಹೇಳ್ತಿದೆ ಅಂತ ಹೇಳಿದ್ರು. ಆ ಸಚಿವರ ಬಗ್ಗೆನೂ ಮಾತಾಡಲಿಲ್ಲ. ಈಗ CM ಚೇರ್ ಬಗ್ಗೆ ಬದಲಾವಣೆಗೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಇಂಡೈರೆಕ್ಟ್ ಆಗಿ. ನೋಡಿ, ಎರಡೂ ಪ್ರಕರಣಗಳಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಗಳೇ ಇರೋದು. ಅದನ್ನು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ರಿ. ಈಗ ತನಿಖೆ ಆಗ್ತಾ ಇದೆ. ಯಾವುದು ಗೋಲ್ಡ್ ಲೂಟಿ ಬಗ್ಗೆ ಕೇಂದ್ರದ ಏಜೆನ್ಸಿ ತನಿಖೆ ಮಾಡ್ತಾ ಇದ್ದಾರೆ. ಈಗ CBI ಮಾಡ್ತಾ ಇದೆ, EDನೂ ಮಾಡ್ತಾ ಇದ್ದಾರೆ. ಅವರು ಅದನ್ನು ಯಾರು ಅನ್ನೋದನ್ನು ಹೇಳಬೇಕಾಗಿರುವಂಥ ಅಧಿಕಾರ ಇರೋದು ಕೇಂದ್ರದ ಏಜೆನ್ಸಿಗೆ. ಅದಕ್ಕೆ ಕಾಯ್ತಾ ಇದ್ದೀರಿ ನಾವು. ಆ ಕೇಂದ್ರದ ಏಜೆನ್ಸಿ ಯಾರು ಅಂತ ಹೇಳ್ತಾರೆ, ಕಾಯ್ತಾ ಇದ್ದೀರಿ. ಆದರೆ ಇದನ್ನು ಇನ್ನೂ ತನಿಖೆಗೆ ಕೊಟ್ಟಿಲ್ಲ. ನಾವು ಯಾಕೆ ಧರಣಿ ಮಾಡಿದ್ರಿ, ಈ 18 ಜನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂದರೆ, ಮುಖ್ಯಮಂತ್ರಿಗಳು ನಾವು ಇಂಥದ್ರಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿದರೆ ನಾವು ಹೋರಾಟ ಮಾಡ್ತಾನೆ ಇರಲಿಲ್ಲ. ಅವ್ರು ಏನು ಹೇಳಲೇ ಇಲ್ಲ. ತನಿಖೆ ಮಾಡ್ತೀರಿ ಅಂದರು. ಯಾವ ತನಿಖೆ? CBI ತನಿಖೆ ಮಾಡ್ತೀರಾ ಅಥವಾ SIT ರಚನೆ ಮಾಡ್ತೀರಾ? ಜುಡಿಷಿಯಲ್ ನಾವು ಕೇಳಿದ್ರಿ, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜು. ಯಾಕಂದರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ಹೇಳಿದ್ದಾರೆ. ಈಗ ಬಾರ್ ಕೌನ್ಸಿಲು ಅದನ್ನು ತೊಗೊಂಡಿದ್ದಾರೆ. ಬಾರ್ ಕೌನ್ಸಿಲ್ಲು ಅಲ್ಲಿನ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದಾರೆ. ಜಡ್ಜುಗಳ ಹೆಸರು ಇದರಲ್ಲಿ ಪ್ರಸ್ತಾವ ಆಗಿರೋದ್ರಿಂದ ವಿಧಾನಸಭೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀರಿ ಅಂತ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ. ಜಡ್ಜುಗಳು ತೊಗೊಂಡಿದ್ದೀರಾ, ಕೇಂದ್ರದ ಸಚಿವರು, ಕೇಂದ್ರದ ನಾಯಕರೆಲ್ಲ ಹೇಳಿದ್ದೀರಾ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ನೀವು ಯಾವ ತನಿಖೆ ಅಂತ ಹೇಳಬೇಕಾಯ್ತಲ್ಲ. ನೀವು ಹೇಳಿಲ್ಲ ಅಂದಿದ್ದಕ್ಕೆ ನಾವು ಹೋರಾಟ ಮಾಡಿದ್ದೀರಿ, ಧರಣಿ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಹೋರಾಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿಧಾನಸಭೆಯಲ್ಲಿ 18 ಜನ ನಮ್ಮ ಸಸ್ಪೆಂಡ್ ಆಗಿ ದೊಡ್ಡ ಹೋರಾಟ ಮಾಡಿದ್ದೀರಿ ಅಂತ ಇದಕ್ಕಿಂತ ದೊಡ್ಡ ಹೋರಾಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀವಿ. BJP ಅವ್ರ ಮೇಲೆ ಆದರೆ ಮಾಡ್ತಾರೆ ಸುಮೋಟೋ, ಕಾಂಗ್ರೆಸ್ ಮೇಲೆ ಆದರೆ ಸುಮೋಟೋ ಆಗಲ್ಲ. BJP ಅವರಾದರೆ ಇಲ್ಲಿದ್ರೂ ಮಾಡ್ತಾರೆ, ಹುಡುಕಿ ಮಾಡ್ತಾರೆ. ದ್ವೇಷದ ರಾಜಕಾರಣ ಅಷ್ಟೇ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಅವರವರ ಇಂಟರ್ನಲ್. ಈಗ ಸಿದ್ದರಾಮಯ್ಯನವರು, ಪರಮೇಶ್ವರು ಅವರೆಲ್ಲ ಒಂದು ಟ್ರೂಪ್ ಆಗಿದ್ದಾರೆ. ಈ ಕಡೆ ಇನ್ನೊಂದು ಟ್ರೂಪ್ ಆಗಿದ್ದಾರೆ. ಅವರ ಜಗಳ ನೋಡಬೇಕು. ಅದು ಡೆಲ್ಲಿ ಮಟ್ಟಕ್ಕೆ ಹೋಗಿದೆ. ಖರ್ಗೆ ಅವರೇ ಸ್ವತಃ ಬಂದು ಮುಖ್ಯಮಂತ್ರಿಗೆ ಏನೇನು ಸಲಹೆ ಕೊಟ್ಟಿದ್ದಾರೆ ಅಂತ ಇಲ್ಲ ಖರ್ಗೆ ಅವರು ಹೇಳಬೇಕು, ಇಲ್ಲ ಮುಖ್ಯಮಂತ್ರಿಗಳು ಬಹಿರಂಗಪಡಿಸ್ಬೇಕು. ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಇಲ್ಲ ಖರ್ಗೆ ಅವರಾಗಲಿ ಇಲ್ಲ ಮುಖ್ಯಮಂತ್ರಿಗಳಾಗಲಿ ಬಹಿರಂಗಪಡಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.